ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆ ತುಂಬ ಹೃದಯದ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷಾ ಹಾಗೂ ಮೌಲ್ಯನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 560003 SSLC ವಾರ್ಷಿಕ ಪರೀಕ್ಷೆ ಮಾರ್ಚ್ ಹಾಗೂ ಏಪ್ರಿಲ್ 2024. ವಿಷಯ ಸಮಾಜ ವಿಜ್ಞಾನ, ಅಂಕಗಳು 80. ಇಲ್ಲಿ ಇಂದು ನಡೆದಂಥ ಈ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಈ ಒಂದು ಸೆಷನ್ಗೆ ಸ್ವಾಗತವನ್ನು ಕೋರ್ತಾ, ಮೊದಲನೇ ಪ್ರಶ್ನೆ. ಈ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆ ಹಾಗೂ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರ ನೀಡಲಾಗಿದೆ. ಇವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಹಂಗಾರೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದನೇದು, ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಎ ಡಾಲೌಸಿ, ಬಿ ವೆಲ್ಲೆಸ್ಲಿ, ಸಿ ರಾಬರ್ಟ್ ಕ್ಲೈವ್, ಡಿ ಕಾರ್ನ್ವಾಲಿಸ್. ಉತ್ತರ ಏನಪ್ಪ ಅಂತಂದ್ರೆ ಅದು ಡಾಲೌಸಿ. ಅದಕ್ಕೆ ಉತ್ತರವನ್ನು ಇಲ್ಲಿ ನಾವು ಕೊಟ್ಟಿದ್ದೀನಿ. ಉತ್ತರ ಡಾಲೌಸಿ. ಎರಡನೇ ಪ್ರಶ್ನೆ, ತೀನ್ ಮೂರ್ತಿ ಭವನ ಇರುವುದು ಎಲ್ಲಿ ಅಂತಕ್ಕಂಥ ಪ್ರಶ್ನೆ ಇದೆ. ಎ ಜೋಧ್ಪುರ, ಬಿ ಮೈಸೂರು, ಸಿ ಹೈದರಾಬಾದ, ಡಿ ನವದೆಹಲಿ. ಉತ್ತರ ಯಾವುದು? ಡಿ ನವದೆಹಲಿ ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಆವರಿಸಿರುವ ಮಣ್ಣು ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಒಟ್ಟು 4 ಉತ್ತರಗಳು. ಎ ಕಪ್ಪು ಮಣ್ಣು, ಬಿ ಕೆಂಪು ಮಣ್ಣು, ಸಿ ಮೆಕ್ಕಲು ಮಣ್ಣು, ಡಿ ಮರುಭೂಮಿ ಮಣ್ಣು ಅಂತ ತಿಳ್ಕೊಂಡು ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ ಬಿ ಕೆಂಪು ಮಣ್ಣು ಅಂತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಎ ವರ್ಗೀಸ್ ಕುರಿಯನ್, ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಸಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್, ಡಿ ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥದ್ದು. ಅದರಾಗ ಉತ್ತರ ಯಾವುದು ಅಂತಂದ್ರೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅಂತಕ್ಕಂಥದ್ದು. ಯಾವುದು? ಸಿ ಉತ್ತರವನ್ನು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಬರೆದಿದ್ದೀನಿ ಅಂತಕ್ಕಂಥದ್ದು. ಅದೇ ರೀತಿ 5ನೇದು, ದಕ್ಷಿಣ ಭಾರತ ಅತ್ಯುನ್ನತವಾಗಿರ್ತಕ್ಕಂಥ ಶಿಖರ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ 1ನೇದು ಯಾವುದಪ್ಪ ಅಂತಂದ್ರೆ ಅರಮಕೊಂಡ, 2ನೇದು ಅಣೆಮುಡಿ, ಆನಂತರ ಮಹೇಂದ್ರಗಿರಿ, ಆನಂತರ ಗೌರಿಶಂಕರ ಅಂತಕ್ಕಂಥದ್ದು. ಅದರಲ್ಲಿ ಉತ್ತರ ಯಾವುದು ಅಂದ್ರೆ ಬಿ ಉತ್ತರ ಅಣೆಮುಡಿ ಅಂತಕ್ಕಂಥದ್ದು. ಅದೇ ರೀತಿ 6ನೇ ಪ್ರಶ್ನೆ, ಮಕ್ಕಳ ಸಾವಯವ ಸಂಖ್ಯೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. 1089, ಬಿ 1098, ಸಿ 101, ಏನಪ್ಪ ಅಂದ್ರೆ ಡಿ 108. ಉತ್ತರ ಯಾವುದು ಅಂದ್ರೆ 1098 ಅಂತಕ್ಕಂಥದ್ದು. 7ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಎ 1987, ಬಿ 1945, ಸಿ 2007, ಆನಂತರ ಡಿ 1948. ಉತ್ತರ ಯಾವುದು ಅಂದರೆ ಡಿ 1948 ಅಂತಕ್ಕಂಥದ್ದು. 8ನೇ ಪ್ರಶ್ನೆ, ಪ್ರತಿ ವರ್ಷ ಗ್ರಾಹಕರ ದಿನವನ್ನು ಆಚರಿಸುವುದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಇದೆ. ಎ ಮಾರ್ಚ್ 15, ಡಿಸೆಂಬರ್, ಬಿ ಡಿಸೆಂಬರ್ 10, ಜುಲೈ, ಸಿ ಏನಪ್ಪ ಅಂದ್ರೆ ಜುಲೈ 11, ಡಿ ಜೂನ್ 5. ಉತ್ತರ ಯಾವುದು ಅಂತಂದರೆ ಎ ಮಾರ್ಚ್ 15 ಅಂತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆ, ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿಯೂ ಸಹಿತ ಪ್ರತಿ ಪ್ರಶ್ನೆಗೆ 1 ಅಂಕಗಳು, ಒಟ್ಟು 8 ಅಂಕಗಳಿಗೆ ಇಲ್ಲಿ ಪ್ರಶ್ನೆ ಇರುತ್ತೆ. ಹಾಗಾದ್ರೆ 9ನೇ ಪ್ರಶ್ನೆ, ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು ಅಂತಕ್ಕಂಥ ಪ್ರಶ್ನೆ ಇದೆ. ಯಾಕೆ ಇಂಗ್ಲೆಂಡಿಗೆ ಮರಳಿದನು ನೋಡ್ತಾ ಹೋದಾಗ ಉತ್ತರವನ್ನು ನೋಡ್ತಾ ಹೋದಾಗ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಏಕೆಂದರೆ ಅವನ ಯುದ್ಧ ನೀತಿಯಿಂದ ಕಂಪನಿಗೆ ಏನಪ್ಪ ಅಂದ್ರೆ ಸಾಲದ ಹೊರೆ ಹೆಚ್ಚಾಯಿತು ಮತ್ತು ಆತ ಟೀಕೆಗೆ ಒಳಗಾದನು ಅನ್ನತಕ್ಕಂಥದ್ದನ್ನು ಉತ್ತರವನ್ನು ನೀವು ಬರಿಬೇಕಾಗತ್ತೆ. 10ನೇದು, ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರವನ್ನು ಗಮನಿಸಿರಿ. ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೆಂದರೆ ಜುಲೈ 28ರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ ಏನಾಗತ್ತಂದ್ರೆ ಹತ್ಯೆ ಆಗತ್ತೆ ಅಂತಕ್ಕಂಥದ್ದು ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಕ್ಕಂಥದ್ದು. 11ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಅದರ ಅಂಗಸಂಸ್ಥೆ ಯಾವುದು ಅಂತಕ್ಕಂಥ ನೋಡಿದಾಗ ಭದ್ರತಾ ಸಮಿತಿ, ಅದರ ವಿಶ್ವಸಂಸ್ಥೆ ಸಚಿವ ಸಂಪುಟ ಅಂತ ಕರೀತಾರೆ ಅಂತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆ, ಸಾಮಾಜಿಕ ಸ್ತರವಿನ್ಯಾಸ ಎಂದರೆ ಏನು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಆನಂತರ ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದನ್ನು ಸಾಮಾಜಿಕ ಸ್ತರವಿನ್ಯಾಸ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದನ್ನು ಉತ್ತರ ಆಗತ್ತೆ ಅಂತಕ್ಕಂಥದ್ದು. 13ನೇ ಪ್ರಶ್ನೆ, ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಏಕೆ ಏನಪ್ಪ ಅಂದ್ರೆ ಜಾರಿಗೆ ತಂದರು ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ, ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕೆಂದು ಈ ಕಾಯ್ದೆ ಏನಪ್ಪ ಅಂದ್ರೆ ಕಾಯ್ದೆಯನ್ನು ಜಾರಿಗೆ ತೊಗೊಂಡಿರ್ತಕ್ಕಂಥ ಬಾಲಕಾರ್ಮಿಕರನ್ನು ಎಲ್ಲೂ ಏನಪ್ಪ ಅಂದ್ರೆ
ನೇಮಕ ಮಾಡ್ಕೋಬಾರದು ಅಂತಕ್ಕಂಥದ್ದು. ಅಂದರೆ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನು ಎಲ್ಲಿ ಕೆಲಸಕ್ಕೆ ನೇಮಿಸ್ಕೊಳ್ಬಾರ್ದು ಅಂತಕ್ಕ ಉದ್ದೇಶದಿಂದ ಈ ಕಾಯ್ದೆ ಜಾರಿಗೆ ಬಂದಿರುತ್ತೆ ಅಂತಕ್ಕಂಥದ್ದು. 14ನೇದು ಬಾವಿ ನೀರಾವರಿ ಅತಿ ಏನಪ್ಪ ಅಂದ್ರೆ ಬಾವಿ ನೀರಾವರಿ ಅತಿ ಪ್ರಮುಖವಾಗಿರ್ತಕ್ಕಂಥ ನೀರಾವರಿ ಪದ್ಧತಿಯಾಗಿದೆ ಏಕೆ ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ಇದು ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಒದಗಿಸುತ್ತದೆ. ಆದ್ದರಿಂದ ಬಾವಿ ನೀರಾವರಿ ಅತಿ ಪ್ರಮುಖವಾಗಿರ್ತಕ್ಕಂಥ ನೀರಾವರಿ ಪದ್ಧತಿಯಾಗಿದೆ ಅನ್ನೋದನ್ನು ನಾವು ಉತ್ತರ ಬರಿಬೇಕಾಗತ್ತೆ. 15ನೇದು ಕೋಶೀಯ ನೀತಿ ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ, ಸರ್ಕಾರವು ಏನಪ್ಪ ಅಂದ್ರೆ ತನ್ನ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಯೇ ಕೋಶೀಯ ನೀತಿ ಎಂದು ಕರೆಯುತ್ತಾರೆ. 16ರ ಪ್ರಶ್ನೆ, ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಭಾಳ ಏನಪ್ಪ ಅಂದ್ರೆ ಫೇಮಸ್ ಆಗ್ತಾ ಇದೆ, ಯಾಕೆ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರ ಏನು ಅಂತಂದರೆ, ಉತ್ಪಾದಕರು ಮತ್ತು ಗ್ರಾಹಕರು ಕೂಡಿ ನಿರ್ಧರಿಸಬೇಕಾಗಿರ್ತಕ್ಕಂಥ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸತೊಡಗಿದರು. ಇದರಿಂದ ಏನಾಯಿತು ಅಂದ್ರೆ ಗ್ರಾಹಕರಿಗೆ ಕಷ್ಟ ನಷ್ಟ ಹಾಗೂ ಸಮಸ್ಯೆಗಳುಂಟಾದವು. ಹಂಗಾರೆ ಇದರಿಂದ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಮನೆಯಲ್ಲಿ ಕುಳಿತು ಟೆಲಿಶಾಪಿಂಗ್ ಮಾಡಲು ಇದು ಕಾರಣ ಆಯಿತು ಅನ್ನೋದನ್ನು ಕಾಣ್ತಾ ಇದ್ವಿ. ಅದೇ ರೀತಿ ಪ್ರಶ್ನೆ ನಂಬರ್ 3, ಪ್ರತಿಯೊಂದು ಪ್ರಶ್ನೆಗೆ 2 ರಿಂದ 4 ಅಂಕಗಳು ಉತ್ತರಿಸಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇಲ್ಲಿ ಸಹಿತ ಎಷ್ಟು ಅಂತಂದರೆ 2 ಪ್ರಶ್ನೆ, ಪ್ರತಿಯೊಂದಕ್ಕೂ 2 ಅಂಕಗಳು, ಒಟ್ಟು 16 ಅಂಕಗಳಿಗೆ ನಾವು ಉತ್ತರ ಇಲ್ಲಿ ಬರಬೇಕಾಗತ್ತೆ. ಹಂಗಾದ್ರೆ 17ನೇ ಪ್ರಶ್ನೆ ಯಾವುದಿತ್ತು? 17ನೇ ಪ್ರಶ್ನೆ, ಭಾರತದಲ್ಲಿ ಸಾಕ್ಷರತೆಯನ್ನು ಉದ್ದೇಶಿಸಲು ಸರ್ಕಾರ ಹೇಗೆ ಪ್ರಯತ್ನಿಸುತ್ತಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಒಳ್ಳೆಯ ಉತ್ತರ ಏನಪ್ಪ ಅಂದ್ರೆ 2001ರಿಂದ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ, ಆನಂತರ ಸರ್ವ ಶಿಕ್ಷಣ ಅಭಿಯಾನ ಅಂದರೆ SSA, ಆದರೆ ವಿಕಲಚೇತನರಿಗೆ ಶಿಕ್ಷಣ, ಆನಂತರ ಮಹಿಳಾ ಮತ್ತು ಮಕ್ಕಳ ಜಾಗೃತಿ, 1988ರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಆನಂತರ ಸಾಕ್ಷರ ಭಾರತ ಯೋಜನೆ, 21 ಏನಪ್ಪ ಅಂದ್ರೆ ಏನು ಈ ಕಲವನ್ನು ಸೇರಿಸೋದ್ರ ಮೂಲಕ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿಸಿದ್ದು, ಆನಂತರ 2009ರ ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ RTE. ಈ ರೀತಿ ಜಾರಿಗೆ ತರುವುದರ ಮೂಲಕ ಭಾರತದಲ್ಲಿ ಸಾಕ್ಷರತೆಯನ್ನು ಹೆಚ್ಚಿಸಲು ಸರ್ಕಾರ ಪ್ರಯತ್ನಿಸ್ತಾ ಇದೆ ಅನ್ನೋದನ್ನು ಕಾಣ್ತಾ ಇದೆ. ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ, ಭದ್ರತಾ ಸಮಿತಿ ಏನಪ್ಪ ಅಂದರೆ ಹೇಗೆ ರಚನೆಗೊಂಡಿದೆ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ರಚನೆ ಮತ್ತು ಕಾರ್ಯಗಳನ್ನು ರಚನೆ ಕಾರ್ಯಗಳು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಭದ್ರತಾ ಸಮಿತಿ ಅಂದರೆ ಭದ್ರತಾ ಸಮಿತಿಗೆ ವಿಶ್ವಸಂಸ್ಥೆ ಸಚಿವ ಸಂಪುಟ ಅಂತ ಕರೀತಾರೆ. ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಆನಂತರ 15 ಮಂದಿ ಅಂದರೆ 5 ಕಾಯಂ ಸದಸ್ಯರು ಮತ್ತು 10 ಹಂಗಾಮಿ ಸದಸ್ಯರು ಇರ್ತಾರೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ಸೇನಾಪಡೆ ನೇಮಕವನ್ನು ಮಾಡ್ತಕ್ಕಂಥದ್ದು. ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಕಾಯಂ ಸದಸ್ಯ ರಾಷ್ಟ್ರಗಳು ಇರೋದನ್ನು ಕಾಣ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಕ್ಕಂಥದ್ದು. ಆನಂತರ ಒಂದು ಮತ ಚಲಾಯಿಸುವ ಹಕ್ಕನ್ನು ಇಲ್ಲಿ ಪಡೆದದ್ದನ್ನು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ ಉಮೇದಾರಿಕೆಯ ಸೂಚನೆಯನ್ನು ಮಾಡೋದು ಸಹಿತ ಏನಪ್ಪ ಅಂದ್ರೆ ಭದ್ರತಾ ಸಮಿತಿ ಅನ್ನೋದನ್ನು ತಾವು ಗಮನಿಸಬೇಕು. 18ನೇ ಪ್ರಶ್ನೆ, ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ವಿಭಿನ್ನವಾಗಿದೆ ಅನ್ನೋದನ್ನು ಬರೀಬೇಕಾಗತ್ತೆ. ಕೂಲಿ ಸಹಿತ ದುಡಿಮೆ ಅಂತಂದರೆ ಕೂಲಿ ಅಥವಾ ಸಂಬಳ ಅಥವಾ ಇನ್ಯಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯೇ ಕೂಲಿ ಸಹಿತ ದುಡಿಮೆ ಅಂತ ಕರೀತಾರೆ. ಹಂಗಾರೆ ಆರ್ಥಿಕ ಪ್ರತಿಫಲಕ್ಕಾಗಿ ಹೊಲದಲ್ಲಿ ದುಡಿಯುವುದು ಅಥವಾ ಶಾಲೆಯಲ್ಲಿ ಉಪನ್ಯಾಸ ಮಾಡೋದು. ಆದರೆ ಕೆಲವೊಮ್ಮೆ ಏನಾಗತ್ತಂದ್ರೆ ಮಾನವನ ಎಲ್ಲ ಕ್ರಿಯೆಗಳು ಕೂಲಿ ಸಹಿತ ದುಡಿಮೆ ಎನಿಸಿಕೊಳ್ಳುವುದಿಲ್ಲ. ಹೆಂಗಂದ್ರೆ ದುಡಿಮೆವು ಕೆಲವೊಮ್ಮೆ ಪ್ರತಿಫಲದ ಕ್ರಿಯೆ ಆಗುವುದಿಲ್ಲ. ಉದಾಹರಣೆಗೆ ಮನಸಂತೋಷದ ದೃಷ್ಟಿಯಿಂದ ತೊಡಗುವ ಕ್ರಿಯೆಗಳೇ ಕೂಲಿ ರಹಿತ ದುಡಿಮೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕಲಾಕಾರನೊಬ್ಬ ತನ್ನ ಆತ್ಮ ಸಂತೋಷಕ್ಕಾಗಿ ಚಿತ್ರವನ್ನು ಬಿಡಿಸ್ತಕ್ಕಂಥದ್ದು. ಇನ್ನು ಅಥವಾ ಪ್ರಶ್ನೆ ಬರುತ್ತೆ, ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು? ದೊಂಬಿಗಳನ್ನು ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ, ಪೊಲೀಸ್ ಏನಪ್ಪ ಅಂದ್ರೆ ಬಂದೋಬಸ್ತಿನಿಂದ, ರಕ್ಷಣಾ ಪಡೆಯನ್ನು ನೇಮಕ ಮಾಡೋದರಿಂದ, ಕಠಿಣವಾದ ಕಾನೂನುಗಳಿಂದ ದೊಂಬಿಗಳನ್ನು ನಿಯಂತ್ರಿಸಬಹುದು ಅನ್ನೋದನ್ನು ಇಲ್ಲಿ ಉತ್ತರ ಆಗುತ್ತೆ. 19ನೇ ಪ್ರಶ್ನೆ, ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂತಕ್ಕಂಥ ಪ್ರಶ್ನೆ. ಇದರ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛೆ ಪಡ್ತಾನೆ. ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿತಾರೆ. ನವಾಬ್ ಪಾಕಿಸ್ತಾನಕ್ಕೆ ಏನಪ್ಪ ಅಂದ್ರೆ ಪಲಾಯನ ಮಾಡ್ತಾನೆ. ಅಲ್ಲಿನ ದಿವಾಣ ಮನವಿ ಮೇರೆಗೆ ಭಾರತ ಸೈನ್ಯ ಜುನಾಗಢಕ್ಕೆ ಮುತ್ತಿಗೆ ಹಾಕುತ್ತೆ ಮತ್ತು ಶಾಂತಿ ಸ್ಥಾಪನೆ ಮಾಡುತ್ತೆ. ಹಾಗೆ 1949ರಲ್ಲಿ ಭಾರತದ ಒಕ್ಕೂಟಕ್ಕೆ ಅದು ಸೇರ್ಪಡೆಯಾಗತ್ತೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿ 20ನೇ ಪ್ರಶ್ನೆ, ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯ ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು, ಸಮರ್ಥಿಸಿರ್ತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಈ ರೀತಿ ಬರಬೇಕಾಗತ್ತೆ. ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು ಅನ್ನೋದನ್ನು ಕಾಣ್ತಾ ಇದ್ವಿ. 2ನೇ ಪಾಯಿಂಟು, ಸೈನ್ಯದ ಶಕ್ತಿ ಬಳಸಿಕೊಂಡು ಭಾರತದ ಒಳಗಡೆ ತಮ್ಮ ವಿರೋಧಿ ಶಕ್ತಿಗಳಿಂದ ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇದರಿಂದ ಸಹಜವಾಗಿ ಬ್ರಿಟಿಷ್ ಕಾಲದ ಆಡಳಿತದಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ಬರಬೇಕಾಗತ್ತೆ. 21ನೇ ಪ್ರಶ್ನೆ, ಭಾರತದ ವ್ಯವಸಾಯ ಮಾನ್ಸೂನ್ ಮಳೆಯೊಡನೆ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಹೇಗೆ ಅನ್ನೋದನ್ನು ಕಾಣ್ತಾ ಇದ್ವಿ.
ಹೇಗೆಂದರೆ ಭಾರತ ಜನತೆಯ ಪ್ರಧಾನ ಉದ್ಯೋಗ ಕೃಷಿಯಾಗಿದೆ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ನಿಯಂತ್ರಿಸ್ತವೆ. ನೋಡಿ, ಮಳೆ ವಿಫಲವಾದರೆ ಬರಗಾಲ, ಅತಿ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಪ್ರಾಣಹಾನಿ ಮತ್ತು ಆಸ್ತಿಯನ್ನು ಉಂಟಾಗುತ್ತದೆ. ಅದರಿಂದ ಭಾರತೀಯ ವ್ಯವಸಾಯ ಮಾನ್ಸೂನ್ ಜೊತೆ ಆಡುವ ಜೂಜಾಟವಾಗಿದೆ ಅಂತ ನಾವು ಹೇಳ್ಬೋದು. 22ನೇ ಪ್ರಶ್ನೆ, ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ, ಏಕೆ? ಹೌದು, ಏಕೆಂದರೆ ಕೆಲವು ಮುಗಿದು ಹೋಗುವ ಸಂಪನ್ಮೂಲಗಳು ಹೆಚ್ಚಾಗಿವೆ. ಎರಡನೇದು, ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿರುವುದು. ಇದರಿಂದ ಸಹಜವಾಗಿ ಏನಪ್ಪ ಅಂದ್ರೆ ನಮ್ಮ ವಿದೇಶಿ ವಿನಿಮಯ ಏನಪ್ಪ ಅಂದ್ರೆ ಅದರ ಲಾಸ್ ಆಗ್ತಾಯಿದೆ. ರಾಷ್ಟ್ರೀಯ ಆದಾಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇವುಗಳ ಉತ್ಪಾದನೆ ಕಡಿಮೆಯಾಗಿರುವುದರಿಂದ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಇತರೆ ಶಕ್ತಿ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಬೇಕಾಗಿದೆ. ನಂತರ 23ನೇದು, ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗೋದನ್ನು ತಪ್ಪಿಸಬಹುದಾದ ಹೇಗೆ ಅಂತಾರೆ. ಹೇಗೆಂದರೆ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯಗಳ ಕೊರತೆಯನ್ನು ನಿವಾರಿಸುವುದು, ಜನರಿಗೆ ಶಿಕ್ಷಣವನ್ನು ಕೊಡೋದು, ತರಬೇತಿ, ಆರೋಗ್ಯ, ನೈರ್ಮಲ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಆಗಬೇಕು. ಜನರ ಜ್ಞಾನ, ಕೌಶಲ್ಯ, ದುಡಿಮೆ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಕೃಷಿ ಜೊತೆಗೆ ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಕೋಳಿ ಸಾಕಾಣಿಕೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಆನಂತರ ಕೃಷಿಯನ್ನು ಲಾಭದಾಯಕ ಹಾಗೂ ಆಕರ್ಷಕ ಉದ್ಯೋಗವನ್ನಾಗಿಸುವುದು ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವುದಾದ್ರೂ ನೀವು 4 ಅಂಶಗಳನ್ನು ಇಲ್ಲಿ ಬರೀರಿ ಅಂತಕ್ಕಂಥದ್ದು. 24ನೇ ಪ್ರಶ್ನೆ, ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿ ಅನ್ನೋದನ್ನು ನೋಡ್ತಾ ಹೋದಾಗೆ, ಹೌದು, ಇವತ್ತು ಅಂಚೆ ಕಚೇರಿ ಒಳಗೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ಉಳಿತಾಯ ಖಾತೆಗಳಿವೆ. ಅದರಲ್ಲಿ ನಾವು ಅಕೌಂಟನ್ನು ತೆಗೆದು ನಾವು ಅಕೌಂಟ್ ತೆಗಿಬೋದು, ಖಾತೆಯನ್ನು ತೆರೆದು ನಾವು ಹಣವನ್ನು ಅಲ್ಲಿ ಏನು ಮಾಡಿದ್ರೆ ಇಡ್ಬೋದು. ಕಿಸಾನ್ ವಿಕಾಸ ಪತ್ರಗಳಿದಾವೆ ರೈತರಿಗಾಗಿ. ಮಾಯನ ತಿರು ಠೇವಣಿಗಳಿದಾವೆ. ಅಂಚೆ ವಿಮೆ ಇದೆ, ಅಂದರೆ PLI ಆಗಿರ್ಬೋದು, RPL ಆಗಿರ್ಬೋದು, ಹೀಗೆ ಹಲವಾರು ಏನಪ್ಪ ಅಂದ್ರೆ ವಿಮೆಗಳನ್ನು ಕಾಣ್ತಾ ಇದ್ವಿ. ನಂತರ ನಿವೃತ್ತಿ ವೇತನ ಸಹಿತ ಸರ್ಕಾರ ಆ ಅಂಚೆ ಕಚೇರಿಗಳ ಮೂಲಕ ಇವತ್ತು ಕೊಡ್ತಾ ಇದೆ. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ಬರೆದರೆ ಸಾಕು. ಇನ್ನು ಪ್ರತಿಯೊಂದು ಪ್ರಶ್ನೆಗೆ 6 ಅಂಕಗಳಲ್ಲಿ ಅಂದ್ರೆ ಪ್ರತಿ ಪ್ರಶ್ನೆಗೂ 3 ಅಂಕಗಳು, ಒಟ್ಟು 9 ಪ್ರಶ್ನೆಗಳು, ಒಟ್ಟು 27 ಅಂಕಗಳಿಗೆ ನಾವಿಲ್ಲಿ ಬರಿಬೇಕಾಗತ್ತೆ. 25ನೇ ಪ್ರಶ್ನೆ, ಗ್ರಾಹಕರಿಗೆ ಬ್ಯಾಂಕ್ಗಳು ಹೇಗೆ ಸಹಾಯಕ ಸೇವೆ ಸಲ್ಲಿಸುತ್ತೇವೆ ಅಂತಕ್ಕಂಥ ಪ್ರಶ್ನೆ. 1ನೇದು, ಗ್ರಾಹಕರ ಠೇವಣಿಯನ್ನು ಅಂಗೀಕಾರ ಮಾಡುತ್ತೆ, ಗ್ರಾಹಕರಿಗೆ ಸಾಲ ಕೊಡುತ್ತೆ, ಹಣದ ವರ್ಗಾವಣೆ ಮಾಡುತ್ತೆ, ಗ್ರಾಹಕರಿಗೆ ಚೆಕ್ ಮತ್ತು ಹುಂಡಿಗಳನ್ನು ಕೊಡ್ತಾ ಇದೆ, ಹುಂಡಿಗಳ ಸೋಡಿ ಮಾಡ್ತಾ ಇದೆ, ಮತ್ತು ಭದ್ರತಾ ಕಪಾಟಗಳನ್ನು ಒದಗಿಸ್ತಾ ಇದೆ, ವಿದೇಶಿ ವಿನಿಮಯ ವ್ಯವಹಾರಕ್ಕೆ ಸಹಾಯಕ ಆಗಿದೆ, ಬೆಲೆಬಾಳುವ ವಸ್ತುಗಳಿಗೆ ಭದ್ರತೆಯನ್ನು ಕೊಡ್ತಾ ಇದೆ, ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರಗಳನ್ನು ನೀಡ್ತಾ ಇದೆ, ಮತ್ತು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ಸಹಿತ ಮಾಡ್ತಾ ಇದೆ. ಇದರಲ್ಲಿ ಯಾವುದಾದ್ರೂ 6 ಅಂಶಗಳನ್ನು ತಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಅಥವಾ ಇದರಲ್ಲಿ ಒಬ್ಬ ಉದ್ದಿಮೆ ಏನಪ್ಪ ಅಂದ್ರೆ ಉದ್ದಿಮೆಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅಂತಕ್ಕಂಥ ಪ್ರಶ್ನೆ ಇದೆ. 1ನೇದು, ಸೃಜನಾತ್ಮಕತೆ ಇರಬೇಕು, ಅಂದರೆ ಕ್ರಿಯಾತ್ಮಕತೆ, ಆ್ಯಕ್ಟಿವ್ ಆಗಿರಬೇಕು. ನಾಯಕತ್ವ, ಲೀಡರ್ಶಿಪ್ ಚೆನ್ನಾಗಿರಬೇಕು. ವಚನಬದ್ಧತೆ ಇರಬೇಕು. ಗುರಿ ಮುಟ್ಟುವಿಕೆ ಇರಬೇಕು. ನಷ್ಟವರಕ್ಕೂ ಸಿದ್ಧನಾಗಿರಬೇಕು. ಗುಂಪು ಕಟ್ಟುವಂಥ ಅಂದರೆ ಎಲ್ಲರನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಎಂಥ ಸಮಸ್ಯೆ ಬಂದರೂ ಸಮಸ್ಯೆ ಪರಿಹಾರ ಮಾಡುವ ಸಾಮರ್ಥ್ಯ ಇರಬೇಕು. ಮತ್ತು ಎಲ್ಲರನ್ನ ಪ್ರಚೋದನೆ ಮಾಡಿ ಸಾಧನೆಯ ಕಡೆಗೆ ಗಮನ ಹರಿಸುವಂತೆ ತನ್ನ ಸಿಬ್ಬಂದಿಯನ್ನು ಮಾಡಬೇಕು. ಅಂಥವನ್ನು ಮಾತ್ರ ಉದ್ಯಮಶೀಲ ಆಗಲು ಸಾಧ್ಯ ಅಂತಕ್ಕಂಥದ್ದು. 26ನೇ ಪ್ರಶ್ನೆ, ಬಾಕ್ಸರ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬೀರಿದ ಪರಿಣಾಮಗಳೇನು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ 1ನೇದು ಏನಪ್ಪ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾಣಿ ಹಕ್ಕನ್ನು 2ನೇ ಶಾ ಆಲಂ ನೀಡ್ತಾನೆ. 2ನೇದು, ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನು ಎಲ್ಲವನ್ನು ಬಿಟ್ಟುಕೊಡಬೇಕಾಯಿತು. 3ನೇದು, ಔದನ ನವಾಬ ಸುಜಾವುದ್ದೌಲನ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ನಂತರ 4ನೇದು, ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಗೆ ನಿರ್ವಹಿಸಬೇಕಾಗತ್ತೆ. ಇದರಿಂದ ಸಹಜವಾಗಿ ಬಂಗಾಳ, ಬಿಹಾರ ಇವೆಲ್ಲವೂ ಸಂಪೂರ್ಣವಾಗಿ ಬ್ರಿಟಿಷರ ಅಧೀನಕ್ಕೆ ಬರ್ತಾವೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದರೊಳಗೆ ಅಥವಾ ಪ್ರಶ್ನೆ ಇದೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನವು ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ಕಾಣ್ತಾ ಇದ್ವಿ. ಈಗ ನಾವು ಮಂದಗಾಮಿಗಳ ಹೋರಾಟವನ್ನು ನೋಡಿದ್ವಿ, ತೀವ್ರಗಾಮಿಗಳ ಹೋರಾಟ ನೋಡಿದ್ವಿ. ಮಂದಗಾಮಿಗಳಿಗಿಂತ ತೀವ್ರಗಾಮಿಗಳ ಹೋರಾಟ ವಿಭಿನ್ನವಾಗಿದೆ. ತೀವ್ರಗಾಮಿಗಳ ಹೋರಾಟಕ್ಕಿಂತ ಕ್ರಾಂತಿಕಾರಿಗಳ ಹೋರಾಟ ವಿಭಿನ್ನವಾಗಿದೆ. ಅದು ಹೇಗೆಂದರೆ, ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯ ಕನಸನ್ನು ಕಂಡಿದ್ದರು 1ನೇದು. 2ನೇದು, ಭಾರತೀಯರ ಮೇಲೆ ದಬ್ಬಾಳಿ ನಡೆಸುತ್ತಿದ್ದ ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತವನ್ನು ಓಡಿಸಬಹುದೆಂದು ಅವರು ಬಲವಾಗಿ ನಂಬಿದ್ದರು ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇವರು ರಹಸ್ಯ ಸಂಘಗಳ ಮೂಲಕ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪಿಸಿ ಹಣಕಾಸು ಮತ್ತು ಶಸ್ತ್ರಾಸ್ತ್ರ ಸಂಗ್ರಹಿಸುವ ಕಾರ್ಯದೊಂದಿಗೆ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡುವಲ್ಲಿ ನಿರತರಾಗಿದ್ದರು. ಅದರ ಜೊತೆಗೆ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆಗಳಲ್ಲಿ ಮುಖ್ಯವಾಗಿದ್ದವು. ಇವರು ತಮ್ಮ ಗುರಿ ಸಾಧನೆಗಾಗಿ ಬಾಂಬುಗಳು ಮತ್ತು ಬಂದೂಕುಗಳ ಪ್ರಯೋಗವನ್ನು ಮಾಡಿದರು ಅನ್ನೋದನ್ನು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ 27ನೇ ಪ್ರಶ್ನೆ, ಸಾರಿಗೆ ಒಂದು ದೇಶದ
ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಅಂತಕ್ಕಂಥದ್ದು. ಹೌದು, ಸಾರಿಗೆ ಹಳ್ಳಿಗಳ ಸಂಪರ್ಕ ಮಾಡುತ್ತೆ, ಪ್ರತಿ ಹಳ್ಳಿ ಮತ್ತು ಕೃಷಿ ಅಭಿವೃದ್ಧಿಗೆ ಸಹಾಯಕ ಆಗಿದೆ ಮತ್ತು ಕೃಷಿಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಾರಿಗೆ ಸಹಾಯಕ ಆಗಿದೆ. ಹಳ್ಳಿಗಳಿಗೆ ವಸ್ತುಗಳನ್ನು ಸಾಗಿಸಬೇಕಾದ್ರೆ, ನಗರದಿಂದ ಹಳ್ಳಿಗಳಿಗೆ ವಸ್ತುಗಳನ್ನು ಸಾಗಿಸಬೇಕಾದ್ರೆ ಸಾರಿಗೆ ಭಾಳ ಸಹಾಯಕ ಆಗಿದೆ. ಅದ್ರ ಜೊತೆಗೆ ರೈಲು ಸಾರಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಅದು ಸರಕು ಸಾಗಾಣಿಕೆಗೆ ಇದು ಏನಪ್ಪ ಅಂದ್ರೆ ಸಾರಿಗೆ ಏನಪ್ಪ ಅಂದ್ರೆ ಅನುಕೂಲ ಆಗಿರುವುದರಿಂದ ಆರ್ಥಿಕ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಇದರೊಳಗೆ ಅರ್ಥವಾದ ಪ್ರಶ್ನೆ, ಕೈಗಾರಿಕೆಗಳ ಸ್ಥಾನೀಕರಣ ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಯಾಕಂತಂದ್ರೆ ಭಾಳ ಮುಖ್ಯವಾಗಿರುತ್ತೆ, ಒಂದು ಕೈಗಾರಿಕೆ ಸ್ಥಾಪನೆ ಆಗಬೇಕಾದ್ರೆ ಕೆಳಗಿನ ಅಂಶಗಳನ್ನು ಗಮನಿಸಿ. ಈ ಕೆಲವು ಅಂಶಗಳು ಭಾಳ ಮಹತ್ವಪೂರ್ಣವಾದ ಪಾತ್ರ ವಹಿಸ್ತವೆ. ಯಾಕಂದರೆ ಅಲ್ಲಿ ಸಿಗ್ತಕ್ಕಂಥ ಕಚ್ಚಾವಸ್ತುಗಳ ಆಧಾರದ ಮೇಲೆ ಅಲ್ಲಿಯ ಕೈಗಾರಿಕೆ ಸ್ಥಾಪನೆ ಆಗ್ತವೆ. ಯಾವ ಕಚ್ಚಾವಸ್ತು ಸಿಗುತ್ತೆ ಆ ಆಧಾರದ ಮೇಲೆ, ಉದಾಹರಣೆಗೆ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗುತ್ತೆ. ಕಲ್ಲು ಸಿಮೆಂಟ್ ಏನಪ್ಪ ಅಂದ್ರೆ ಸಿಗಬೇಕಾದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಲ್ಲು ಸಿಕ್ಕರೆ ಅಲ್ಲಿ ಕಲ್ಲಿನ ಕಾರ್ಖಾನೆ ಪ್ರಾರಂಭ ಆಗುತ್ತೆ, ಸಿಮೆಂಟಿನ ಕಾರ್ಖಾನೆ ಪ್ರಾರಂಭ ಆಗುತ್ತೆ. ಹಾಗೆ ಬೇರೆ ಬೇರೆ ಕಾರ್ಖಾನೆಗಳು ಅಲ್ಲಿ ಸಿಗ್ತಕ್ಕ ವಸ್ತುಗಳ ಆಧಾರದ ಮೇಲೆ. ಅದರ ಜೊತೆಗೆ ಶಕ್ತಿ ಸಂಪನ್ಮೂಲಗಳು ಭಾಳ ಮುಖ್ಯ, ಅದಕ್ಕೆ ಪೂರಕವಾಗಿ ಸಿಗ್ತಾ ಇರಬೇಕು. ಮಾರುಕಟ್ಟೆ ಸಹಿತ ದೊಡ್ಡ ದೊಡ್ಡ ಮಾರುಕಟ್ಟೆಗಳು ಅದರ ಸಮೀಪ ಇರಬೇಕು. ಸಂಚಾರಿ ಸೌಲಭ್ಯಕ್ಕೆ ಅನುಕೂಲ ಇರಬೇಕು. ಯಾಕಂದರೆ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಬೇಕಾದ್ರೆ ವಿಪುಲವಾಗಿ ಕಾರ್ಮಿಕರ ಪೂರೈಕೆ ಆಗಬೇಕು. ಕಾರ್ಮಿಕರು ಇಲ್ಲ ಅಂದ್ರೆ ಯಾವುದೇ ವಸ್ತುಗಳು ಅಲ್ಲಿ ಉತ್ಪಾದನೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಕಾರ್ಮಿಕರ ಕೊರತೆ ಆಗುತ್ತೆ. ಕಾರ್ಮಿಕರ ಪೂರೈಕೆ ಇರಬೇಕು. ನಂತರ ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳು ಸಿಗಬೇಕು, ಬಂದರುಗಳ ಒಂದು ಸೌಲಭ್ಯ ಇರಬೇಕು ಮತ್ತು ತಾಂತ್ರಿಕತೆ ಇರಬೇಕು, ಟೆಕ್ನಾಲಜಿನ ಬಳಕೆ ಮಾಡ್ಕೋಬೇಕು. ಅದರ ಜೊತೆಗೆ ಸರ್ಕಾರದ ನೀತಿಗಳು ಪೂರಕವಾಗಿರಬೇಕು. ಈ ಬಿದ್ದಾಗ ಮಾತ್ರ ಅಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಗ್ತವೆ ಅನ್ನೋದನ್ನು ನಾವು ಕಾಣ್ತಾ ಇದ್ವಿ. 28ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅನ್ನೋದನ್ನು ಕಾಣ್ತಾ ಇದ್ವಿ. ಒಂದನೇದು, ಉತ್ಪಾದನೆ ಗರಿಷ್ಠ ಮಟ್ಟ ಹೆಚ್ಚಿಸುವ ತಂತ್ರಗಳನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಎರಡನೇದು, ಸಮಾಜದ ಎಲ್ಲ ವರ್ಗದ ಜನರು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುವಂತೆ ಮಾಡ್ತಕ್ಕಂಥ ಕೆಲಸ. ಆನಂತರ ನೈಸರ್ಗಿಕ ಸಂಪತ್ತು, ಶ್ರಮ ಮತ್ತು ಭೌತಿಕ ಬಂಡವಾಳ ಉತ್ಪಾದಕ ನಡುವೆ ಸಮರ್ಪಕವಾಗಿ ಹಂಚಿಕೆ ಆಗಬೇಕಂತಕ್ಕಂಥದ್ದು. ಸಾರ್ವಜನಿಕ ವೆಚ್ಚ ಹೆಚ್ಚಿಸಿ ಕೃಷಿ, ಸಣ್ಣ ಕೈಗಾರಿಕೆ ಮತ್ತು ಮೂಲ ಸೌಕರ್ಯಗಳನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಇಲ್ಲಿ ಏನು ಸಾರ್ವಜನಿಕ ಹಣಕಾಸು ಮಾಡುತ್ತೆ. ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವಂಥ ಕೆಲಸವನ್ನು ಮಾಡುತ್ತೆ. ಬೆಲೆಗಳ ಏರಿಳಿತಗೊಳಿಸಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕ ಹಣಕಾಸು ಮಾಡುತ್ತೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇದರೊಳಗೆ ಅಥವಾ ಪ್ರಶ್ನೆ, ಸ್ವಿಗ್ಗಿ ಪೂರ್ವ ಮತ್ತು ಹಾಗೂ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ಅಂತಕ್ಕಂಥ ಪ್ರಶ್ನೆ ಇದೆ. ಒಂದನೇದು, ಸುಧಾರಿತ ತಂತ್ರಜ್ಞಾನವೇ ಸ್ವಿಗ್ಗಿ ಪೂರ್ವ ತಂತ್ರಜ್ಞಾನ. ಅಂದ್ರೆ ಇದರಲ್ಲಿ ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ, ನಿಯಮಿತ ನೀರು, ರೋಗಗಳಿಂದ ರಕ್ಷಣೆ, ಕ್ರಿಮಿನಾಶಕಗಳ ಬಳಕೆ. ಇದರಿಂದ ಗೋಧಿಯ ಉತ್ಪಾದನೆ ಅಗಾಧ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದನ್ನು ಕಾಣ್ತಾ ಇದ್ವಿ. ಇದರಿಂದ ಹಸಿರು ಕ್ರಾಂತಿ ಆಯಿತು ಅನ್ನೋದನ್ನು ಕಾಣ್ತಾ ಇದ್ವಿ. ಅದರ ಜೊತೆಗೆ ಅಧಿಕ ಪ್ರಮಾಣದಲ್ಲಿ ಕೃಷಿ ಹೆಚ್ಚಳದ ಪರಿಣಾಮ ಬೆಲೆಗಳೇನಾಗ್ತವೆ, ಇಳಿಕೆಯಾಗಿ ರೈತರಿಗೆ ನಷ್ಟ ಆಗುವ ಆತಂಕ ಬಂತು. ಅಂಥ ಸಂದರ್ಭದಲ್ಲಿ ರೈತರಿಗೆ ನ್ಯಾಯಬೆಲೆ ದೊರಕಿಸಬೇಕಾದ ಅನಿವಾರ್ಯತೆ ಬಂತು. ಇದರಿಂದ ಕೃಷಿ ಮಾರುಕಟ್ಟೆ ಸುಧಾರಣೆ ಆಯಿತು. ಇದರಿಂದ ಮತ್ತು ಹೆಚ್ಚುವರಿ ಉತ್ಪನ್ನಗಳನ್ನು ಸಂಸ್ಕರಿಸಿ ಅದರ ಇದು ಉತ್ಪನ್ನಗಳನ್ನು ತಯಾರಿಸಲು ಕ್ರಮ ಕೈಗೊಳ್ಳಲಾಯಿತು. ಜೊತೆ ಹೆಚ್ಚುವರಿ ಉತ್ಪನ್ನಗಳನ್ನು ಕೆಡದಂತೆ ಉಗ್ರಾಣ, ಶೈತ್ಯಾಗಾರಗಳನ್ನು ಏನು ಮಾಡಬೇಕಾದ್ರೆ ನಿರ್ಮಿಸ್ತಕ್ಕಂಥ ಅನಿವಾರ್ಯತೆ ಉಂಟಾಯಿತು. ಇದರಿಂದ ಸಹಜವಾಗಿ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದ ಬಳಕೆಗಾಗಿ ತರಲಾದ ಸುಧಾರಿತ ತಂತ್ರಜ್ಞಾನವಾಗಿದೆ. ಯಾಕಂದರೆ ಇದು ಸ್ವಿಗ್ಗಿಯ ನಂತರದ ತಂತ್ರಜ್ಞಾನ. ಈ ಎರಡೂ ತಂತ್ರಜ್ಞಾನಗಳು ಭಾರತದಲ್ಲಿ ಹಸಿರು ಕ್ರಾಂತಿಗೆ ಕಾರಣ ಆಯಿತು ಅನ್ನೋದನ್ನು ಕಾಣ್ತಾ ಇದ್ವಿ. 29ನೇ ಪ್ರಶ್ನೆ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ಕೆ ಶೇಷಾದ್ರಿ ಅಯ್ಯರವರು ಪ್ರಮುಖ ಪಾತ್ರ ವಹಿಸಿದರು, ಸ್ಪಷ್ಟೀಕರಿಸಿರಿ. ಹೌದು, ರಾಜ್ಯದ ವಿವಿಧ ಅಧಿಕಾರ ಸ್ಥಾನದಲ್ಲಿ ಕೆಲಸ ಮಾಡಿದ ಅನುಭವ ಕೆ ಶೇಷಾದ್ರಿ ಅವರಿಗಿತ್ತು. ದೇಶದ ಸಮಸ್ಯೆಗಳ ಅರಿವು ಅವರಿಗಿತ್ತು. ದೇಶದ ಹಣಕಾಸಿನ ಸ್ಥಿತಿ ಉತ್ತಮಗೊಳಿಸಿದರು. ಹೊಸ ರೈಲು ಮಾರ್ಗಗಳನ್ನು ರಚನೆ ಮಾಡಿದರು. ಸಿವಿಲ್ ಪರೀಕ್ಷೆಗೆ ಅವಕಾಶ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದರು ಮೈಸೂರಿನಲ್ಲಿ. ನೀರಾವರಿ ವ್ಯವಸ್ಥೆಗೆ ಹೆಚ್ಚು ಗಮನವನ್ನು ಕೊಟ್ಟರು. ಅದರ ಜೊತೆಗೆ ಮೈಸೂರಿನ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಸ್ತ್ರೀಯರ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿದರು ಅನ್ನೋದನ್ನು ಕಾಣ್ತಾ ಇದ್ವಿ. 30ನೇ ಪ್ರಶ್ನೆ ಏನಪ್ಪ ಅಂದರೆ, ಅನಿಬೆ ಸೆಂಟ್ರು ಥಿಯೋಸೋಫಿಕಲ್ ಸೊಸೈಟಿ ಕಾರ್ಯಚಟುವಟಿಕೆಗಳು ನವಚೇತನೆ ನೀಡಿದರು, ದೃಢೀಕರಿಸಿರಿ ಅಂತಕ್ಕಂಥದ್ದು. ಹೌದು, ಐರ್ಲೆಂಡ್ ದೇಶದ ಮಹಿಳೆ ಅನಿಬೆ ಸೆಂಟ್ರು ಥಿಯೋಸೋಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿ ಅದಕ್ಕೆ ನವಚೇತನ ಮೂಡಿಸಿದರು. ಉಪನ್ಯಾಸಗಳ ಮೂಲಕ ಭಾರತ ಸಂಸ್ಕೃತಿ ಬಗ್ಗೆ ಅಭಿಮಾನವನ್ನು ಬಿತ್ತಿದರು. ಸಮಾಜದಲ್ಲಿ ಸಮಾನತೆ, ವಿಶ್ವ ಸಹೋದರತ್ವವನ್ನು ವೃದ್ಧಿಸುವ ಮತ್ತು ಸಾಮರಸ್ಯ ಸಾಧಿಸಲು ಪ್ರಯತ್ನವನ್ನು ಮಾಡಿದರು. ಅನಿಬೆ ಸೆಂಟ್ರು ಸ್ವತಂತ್ರ ಚಳವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸಿದರು. ಅದರ ಜೊತೆಗೆ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿ ಥಿಯೋಸೋಫಿಕಲ್ ಸೊಸೈಟಿಗೆ ಆ ಸೊಸೈಟಿಯನ್ನು ನವಚೈತನ್ಯವನ್ನು ಮೂಡಿಸಿದರು ಅನ್ನೋದನ್ನು ಕಾಣ್ತಾ ಇದ್ವಿ. ನೆಕ್ಸ್ಟ್ 31ನೇ ಪ್ರಶ್ನೆ, ರಷ್ಯಾದೊಂದಿಗೆ ಭಾರತ ಮೊದಲಿನಿಂದಲೂ ಉತ್ತಮ ಸಂಬಂಧ ಹೊಂದಿತ್ತು. ಹೌದು, ಸಂಶಯನೇ ಇಲ್ಲ. ಯಾಕೆಂದರೆ ರಾಜಕೀಯ, ಆರ್ಥಿಕ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದ್ದು. 1962 ಭಾರತ ಮೇಲಿನ ಚೀನಾ ದಾಳಿಗೆ ಖಂಡನೆಯಾಗಿರ್ತಕ್ಕಂಥದ್ದು ಮಾಡಿದ್ದು. 1961ರಲ್ಲಿ ಗೋವಾ ವಿಮೋಚನೆ ಚಳವಳಿಗೆ ಬೆಂಬಲವನ್ನು ಕೊಟ್ಟಿದ್ದು. 1960ರಲ್ಲಿ ತಾಸ್ಕೆಂಡ್ ಭಾರತ ಮತ್ತು ಪಾಕಿಸ್ತಾನದ ಒಪ್ಪಂದಕ್ಕೆ ಸಹಕಾರವನ್ನು ಕೊಟ್ಟದ್ದು.
1971ರಲ್ಲಿ ಭಾರತ ಮತ್ತು ರಷ್ಯಾ 20 ಅಂಶಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಆನಂತರ ಬೊಕಾರೋ, ಬಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ರಷ್ಯಾ ಸಹಾಯ ಮಾಡಿದ್ದು. ಕೈಗಾರಿಕಾ ವಾಣಿಜ್ಯ ಕ್ಷೇತ್ರಗಳಿಗೆ ರಷ್ಯಾ ನೆರವು ನೀಡಿದ್ದು ಮತ್ತು ಭದ್ರತಾ ಸಮಿತಿಯ ಕಾಯಂ ಸದಸ್ಯತೆಗೆ ರಷ್ಯಾ ಯಾವಾಗಲೂ ಬೆಂಬಲವನ್ನು ಕೊಟ್ಟಿದ್ದು. ಇದನ್ನೆಲ್ಲ ಗಮನಿಸಿದಾಗ ರಷ್ಯಾದೊಂದಿಗೆ ಭಾರತ ಮೊದಲಿನಿಂದ ಉತ್ತಮ ಸಂಬಂಧ ಹೊಂದಿದೆ ಅನ್ನೋದನ್ನು ಹೇಳ್ಬೋದು. 32ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡು ಬಂದಿದೆ ಏಕೆ? ಹೌದು, ಏಕೆಂದರೆ ಕಾರಣಗಳನ್ನು ಬರೀಬೇಕಾಗತ್ತೆ. 1, ಅತಿಯಾದ ಜನಸಂಖ್ಯೆ. 2, ಬಡತನ. 3, ಯಾಂತ್ರೀಕರಣ. ಆನಂತರ ಅನಾರೋಗ್ಯ, ಶ್ರಮ ವಿಭಜನೆ, ಭ್ರಷ್ಟಾಚಾರ, ಅನಕ್ಷರತೆ, ಮೋಸ, ವಂಚನೆ, ಬಂಡವಾಳದ ಕೊರತೆ, ಆನಂತರ ಕಳ್ಳತನ, ವ್ಯಭಿಚಾರ, ಅಸಮಾನತೆ. ಇದರಲ್ಲಿ ಯಾವುದಾದ್ರೂ ನೀವು 6 ವಿಷಯಗಳನ್ನು ಬರೆದರೆ ಸಾಕು. ಇನ್ನು ನಿತ್ಯಹರಿತ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ವಿಭಿನ್ನವಾಗಿ ಇರೋದನ್ನು ನೋಡ್ತಾ ಹೋದಾಗ 2 ವ್ಯತ್ಯಾಸಗಳನ್ನು ಬರೀಬೇಕಾಗತ್ತೆ. ಒಂದನೇದು, ನಿತ್ಯಹರಿತ ಕಾಡುಗಳು 250ಕ್ಕಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳೀತವೆ. ಮರುಭೂಮಿ ಅರಣ್ಯಗಳು 50ಕ್ಕಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಏನಪ್ಪ ಅಂದರೆ ಬೆಳೀತವೆ. ನಿತ್ಯಹರಿತ ಕಾಡುಗಳು ಎತ್ತರವಾಗಿ ವರ್ಷವೆಲ್ಲ ಹಸಿರಾಗಿರ್ತವೆ. ಮರುಭೂಮಿ ಅರಣ್ಯಗಳು ಕುರುಚಲು ಜಾತಿ ಸಸ್ಯವರ್ಗವಾಗಿದ್ದು ಮುಳ್ಳು ಕಂಟಿಗಳಿಂದ ಕೂಡಿರ್ತವೆ. ಇನ್ನು ನಿತ್ಯಹರಿತ ಕಾಡುಗಳು ಪಶ್ಚಿಮ ಘಟ್ಟಗಳು ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಕಂಡುಬರ್ತವೆ. ಇನ್ನು ಮರುಭೂಮಿ ಅರಣ್ಯಗಳು ರಾಜಸ್ಥಾನ ಥಾರ್ ಮರುಭೂಮಿ ಮತ್ತು ಅದಕ್ಕೆ ಹೊಂದಿಕೊಂಡಂಥ ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ಗಳಲ್ಲಿ ಕಂಡುಬರೋದನ್ನು ಕಾಣ್ತಾ ಇದ್ದೀವಿ. ಇನ್ನು ಪ್ರಶ್ನೆ ನಂಬರ್ 4, ಪ್ರತಿಯೊಂದು ಪ್ರಶ್ನೆಗೆ 8 ವಾಕ್ಯಗಳಲ್ಲಿ. ಇಲ್ಲಿ 4 ಪ್ರಶ್ನೆ 4 ಅಂಕಗಳು, ಪ್ರತಿಯೊಂದಕ್ಕೂ ಒಟ್ಟು 16 ಅಂಕಗಳು. 34, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿರಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದು ರೌಲತ್ ಕಾಯ್ದೆಯ ವಿರುದ್ಧ ಪಂಜಾಬ್ನಲ್ಲಿ ವ್ಯಾಪಕವಾಗಿ ಚಳವಳಿಯನ್ನು ಪ್ರಾರಂಭ ಮಾಡಿ ಹಿಂಸಾರೂಪಕ್ಕೆ ತಾಳುತ್ತೆ. ಸರ್ಕಾರ ಆಗ ಅಮೃತಸರದ ನಗರದ ಉಸ್ತುವಾರಿಯನ್ನು ಜನರಲ್ ಡಯರನಿಗೆ ವಹಿಸಿಕೊಡ್ತಾರೆ. ಜಲಿಯನ್ ವಾಲಾಬಾಗ್ನಲ್ಲಿ ಹೋರಾಟಗಾರರು ಪೂರ್ವನಿರ್ಧರಿತ ಸಭೆಯನ್ನು ನಿರ್ಧಾರ ಮಾಡಿರ್ತಾರೆ. ಆದರೆ ಸರ್ಕಾರ ಸಭೆಯನ್ನು ಸೇರಬಾರದು, ನಿಷೇಧ ಮಾಡಿದೆ ಅನ್ನೋದನ್ನು ಅವರಿಗೆ ತಿಳಿದಿರಲಿಲ್ಲ. ಸುಮಾರು 20,000 ಜನ ಪ್ರತಿಭಟನಾ ಸಭೆಯಲ್ಲಿ ಶಾಂತಿಯುತವಾಗಿ ಸಭೆ ಸೇರ್ತಾರೆ. ಆಗ ತನ್ನ ಸೈನ್ಯದೊಂದಿಗೆ ಬಂದಂಥ ಜನರಲ್ ಡೈರ್ ಯಾವುದೇ ಮುನ್ಸೂಚನೆ ನೀಡದೆ ಸಭೆ ಸೇರಿದ ಜನರ ಮೇಲೆ ಗುಂಡಿನ ಮಳೆಗೇರಿತಾನೆ. ಈ ಹತ್ಯಾಕಾಂಡದಲ್ಲಿ 379 ಪ್ರತಿಭಟನಾಕಾರರು ಪ್ರಾಣವನ್ನು ಕಳೆದುಕೊಳ್ತಾರೆ. ಸಹಸ್ರಾರು ಜನ ಗಾಯಗೊಳ್ತಾರೆ. ಈ ಘಟನೆಯನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರೀತಾರೆ. ಸರ್ಕಾರ ನಂತರ ಈ ದುರಂತದ ಬಗ್ಗೆ ವಿಚಾರಣೆಗೆ ಹಂಟರ್ ಆಯೋಗವನ್ನು ನೇಮಿಸ್ತಾರೆ. ಇದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಹೀಗೆ ಭಾರತೀಯರನ್ನು ಮಾರಣ ಹೋಮ ಮಾಡಿದ್ದು, ಬಟ್ ನಮ್ಮ ಭಾರತೀಯರಿಗೆ ಯಾವುದೇ ನ್ಯಾಯ ಸಿಗುವುದಿಲ್ಲ ಅಂತಕ್ಕಂಥದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಅಥವಾ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅಂತಕ್ಕಂಥದ್ದು. ಭಾರತದಲ್ಲಿ ರಾಷ್ಟ್ರೀಯವಾದಿ ಏನಪ್ಪ ದೃಷ್ಟಿಕೋನ ಬೆಳೆದೈತಿ. ಇದರಿಂದ ಭಾರತದಲ್ಲಿ ಶಿಕ್ಷಣದಿಂದ ಸ್ಥಳೀಯ ಭಾಷೆಗಳು ಸಾಹಿತ್ಯ ಬೆಳೀತಾ ಹೋಗುತ್ತೆ. ವಿದ್ಯಾವಂತ ಭಾರತದಲ್ಲಿ ಏಕತೆಯ ಸ್ವರೂಪ ಬರುತ್ತೆ. ವೃತ್ತ ಪತ್ರಿಕೆಗಳು ಹುಟ್ಟುಕೊಳ್ತವೆ ಮತ್ತು ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೀತಾ ಹೋಗುತ್ತೆ ಮತ್ತು ಸಾಮಾಜಿಕ ಧಾರ್ಮಿಕ ಚಳವಳಿಗೆ ಉಗಮ ಆಗುತ್ತೆ. ಜೆ.ಎಸ್. ಮಿಲ್, ರೂಸೋ, ಮಾಂಟೆಸ್ಕೊ ಅವರ ಚಿಂತನೆಗಳು ಭಾರತೀಯರಿಗೆ ಗೊತ್ತಾಗ್ತವೆ. ಜಗತ್ತಿನಾದ ನಡೀತದ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ಇವರ ಮೇಲಾಗುತ್ತೆ. ಅದರ ಜೊತೆಗೆ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ಅರಿಯಲು ಇವರಿಗೆ ಸಹಾಯಕ ಆಗತ್ತೆ. ಇದರಿಂದ ಈ ರೀತಿಯಾಗಿ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ಕಾಣ್ತಾ ಇದ್ವಿ. ಇನ್ನು 35ನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ವಿಫಲವಾಯಿತು ಏಕೆ ಅಂತಕ್ಕಂಥದ್ದು. ಒಂದನೇ ಕಾರಣ ಇಡೀ ಭಾರತಕ್ಕೆ ವ್ಯಾಪಿಸಲಿಲ್ಲ. ಸ್ವಹಿತಾಸಕ್ತಿಯ ಹಕ್ಕುಗಳಿಗಾಗಿ ನಡೆದಿದ್ದು ಮತ್ತು ಅವರಲ್ಲಿ ಒಗ್ಗಟ್ಟಿರಲಿಲ್ಲ ಸಿಪಾಯಿಗಳಲ್ಲಿ, ಮತ್ತು ಸೂಕ್ತವಾದ ಮಾರ್ಗದರ್ಶನ ಕೊರತೆ ಇತ್ತು, ಸಂಘಟನೆಯ ಕೊರತೆ ಇತ್ತು, ಶಿಸ್ತಿನ ಕೊರತೆ ಇತ್ತು, ನಾಯಕತ್ವದ ಕೊರತೆ, ನಿಶ್ಚಿತ ಗುರಿ ಇರಲಿಲ್ಲ, ಸಿಪಾಯಿಗಳ ಬೆಂಬಲ ಇರಲಿಲ್ಲ. ಆನಂತರ ಜನರ ವಿಶ್ವಾಸವನ್ನು ಕಳ್ಕೊಂಡ್ರು. ಕಾರಣ ಅಲ್ಲೆಲ್ಲಿ ಹೋದಲ್ಲಿ ಲೂಟಿಯನ್ನು ಮಾಡಿ ಜನರ ವಿಶ್ವಾಸವನ್ನು ಕಳಿಸ್ಕೋತಾರೆ. ಇದರಿಂದ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಯಿತು ಅನ್ನೋದನ್ನು ಕಾಣ್ತಾ ಇದ್ದೀವಿ. 36ನೇ ಪ್ರಶ್ನೆ, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದಿನಿಗಿಂತಲೂ ಉತ್ತಮವಾಗಿತ್ತು, ದೃಢೀಕರಿಸಿ. ಸಿಂಪಲ್ ಆಗಿರತಕ್ಕಂಥದ್ದು. ಈಗ ಮಹಿಳೆಯರ ಒಂದು ಸ್ಥಾನಮಾನ ಉತ್ತಮಪಡಿಸಿಕೊಂಡಿದ್ದ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅನ್ನೋದನ್ನು ನಾವು ಇಲ್ಲಿ ಬರೀಬೇಕಾಗತ್ತೆ. ಒಂದನೇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಆಗುತ್ತೆ. ಮಹಿಳಾ ಶಿಕ್ಷಣಕ್ಕೆ ಸರ್ಕಾರ ಒತ್ತು ಕೊಟ್ಟಿದೆ. ಬಾಲ್ಯ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ. ವರದಕ್ಷಿಣೆ ನಿಷೇಧ ಕಾಯ್ದೆಗೆ ಜಾರಿ ತಂದಿದೆ. ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಸ್ತ್ರೀ ಶಕ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಮಹಿಳೆಯರಿಗೆ ಸ್ವ ಉದ್ಯೋಗ ಸಾಲ ಹಾಗೂ ಸಬ್ಸಿಡಿ ಸಾಲವನ್ನು ಕೊಡ್ತಾ ಇದೆ. ಮಹಿಳಾ ಮತ್ತು ಯುವತ ಮಂಡಳಿಗಳನ್ನು ಸ್ಥಾಪನೆ ಮಾಡಿ ಅವಕ್ಕೆ ಸಹಾಯಧನ ಕೊಡ್ತಾ ಇದೆ. ಸ್ವಸಹಾಯ ಹಾಗೂ ಮಹಿಳಾ ಸಹಕಾರಿ ಸಂಘಗಳ ಸ್ಥಾಪನೆಯಾಗಿವೆ. ರಾಷ್ಟ್ರ ಹಾಗೂ ರಾಜ್ಯ ಮಹಿಳಾ ಆಯೋಗವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಖಂಡಿಸ್ತಕ್ಕಂಥದ್ದು ಮತ್ತು ಶಿಕ್ಷೆ ಆಗುವಂತೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಕೊಡ್ತಾ ಇದೆ. ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿಯನ್ನು ನೀಡಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ನೀಡಿದೆ. ಇವೆಲ್ಲವುಗಳನ್ನು ಗಮನಿಸಿದಾಗ ಭಾರತೀಯ ಸ್ತ್ರೀಯರ ಸ್ಥಾನವನ್ನು ಉತ್ತಮಪಡಿಸಿ ಹಿಂದಿನಿಗಿಂತಲೂ ಉತ್ತಮವಾಗಿರೋದನ್ನು ನಾವು ನೋಡ್ಬೋದು.
ಇನ್ನು ಪ್ರಮುಖವಾಗಿ ಇನ್ನು 2 ಪ್ರಶ್ನೆಗಳು. ಇನ್ನು 37ನೇ ಪ್ರಶ್ನೆ, ಚಂಡಮಾರುತ ವಿಧ್ವಂಸಕಾರಿಗಳು ದೃಢೀಕರಿಸಿವೆ. ಹೌದು, ಚಂಡಮಾರುತಗಳು ಭಾಳ ವಿಧ್ವಂಸಕಾರಿ. ಯಾಕಂತಂದ್ರೆ ನೈಸರ್ಗಿಕ ವಿಕೋಪಗಳಲ್ಲಿ ಆವರ್ತಗಳು ಅತ್ಯಂತ ಹಾನಿಕಾರಕ ಮತ್ತು ವಿನಾಶಕಾರಕ. ಯಾಕಂದ್ರೆ ಅಪಾರ ಸಾವು ನೋವು ಉಂಟು ಮಾಡುತ್ತೆ, ಬೆಳೆಗಳ ನಾಶ ಮಾಡುತ್ತೆ, ಜನಜೀವನ ನಾಶ ಆಗುತ್ತೆ, ಜಲರಾಶಿಗಳೆಲ್ಲವೂ ಲವಣಯುಕ್ತ ಆಗ್ತವೆ, ಸಾರಿಗೆ ಸಂಪರ್ಕ, ವಿದ್ಯುತ್ ಸಂಪರ್ಕ ಎಲ್ಲವೂ ಅಸ್ತವ್ಯಸ್ತ ಆಗಿಬಿಡುತ್ತೆ, ಸಾಂಕ್ರಾಮಿಕ ರೋಗಗಳು ಇದರಿಂದ ಹರಡುತ್ತವೆ. ಇದರಿಂದ ಇದೊಂದು ಚಂಡಮಾರುತಗಳು ವಿಧ್ವಂಸಕಾರಿಗಳು ತಿಳ್ಕೊಂಡು ನಾವು ಹೇಳ್ಬೋದು. ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ 38, ಭಾರತ ನಕ್ಷೆಯನ್ನು ಬರೆದು ಅವುಗಳಲ್ಲಿ ಕೆಳಗಿನವನ್ನು ಗುರುತಿಸಿರಿ. ಕೊನೆಯದು 23 ಏನಪ್ಪ ಅಂತಂದ್ರೆ 23ವರೆ ಉತ್ತರ ಅಕ್ಷಾಂಶ ಇಲ್ಲಿ ಈಗಾಗಲೇ ಈ ಚಿತ್ರದಲ್ಲಿ ನಾನು ಗುರುತಿಸಿದ್ದೀನಿ, ಗಮನಿಸ್ಬೋದು. ಆ್ಯಂಡ್ ನರ್ಮದಾ ನದಿ ಆನಂತರ ಬರ್ತಕ್ಕಂಥದ್ದು ವಿಶಾಖಪಟ್ಟಣ ಆನಂತರ ಬರ್ತಕ್ಕಂಥದ್ದು ಅಮೃತ್ಸರ. ಹೀಗೆ ಇಂದು ನಡೆದಂತಹ ಏನು ಸಮಾಜ ವಿಜ್ಞಾನದ SSLC ಸಮಾಜ ವಿಜ್ಞಾನದ ಕೀ ಉತ್ತರಗಳನ್ನು ನಾನು ಏನಪ್ಪ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಇದನ್ನು ತಯಾರಿಸಿ ನಿಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತಾವೆಲ್ಲ ಏನಪ್ಪ ಅಂದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಅದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ.